ಕಾರ್ಯಕ್ರಮಗಳು ಯಾವ ರೀತಿ ನಡೀತದೆ, ಯಾವ ಜಿಲ್ಲೆಯಲ್ಲಿ ಏನೇನು ನಡೆಸ್ತಾ ಇದ್ದೀರಾ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಏನಿದೆ ಅದ್ರ ಬಗ್ಗೆ ರಿವ್ಯೂ ಮಾಡಲಿಕ್ಕೆ CM ಮೀಟಿಂಗ್ ಕರೆದಿರೋದಕ್ಕೂ ಡಿನ್ನರ್ ಮೀಟಿಂಗ್ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಮೀಟಿಂಗ್ಗೆ ಯಾವುದೇ ಥರದ ರಾಜಕೀಯವಾದಂಥ ಚರ್ಚೆ ಇಲ್ಲ. ಇದಕ್ಕೆ CM ಅವರು ಮೀಟಿಂಗ್ ಕರೆದಿದ್ದಾರೆ. ಚುನಾವಣೆ ಬಿಹಾರ್ ನಡೀತಾ ಇದೆ. ಸೊ ನವಂಬರ್ 14ಕ್ಕೆ ಘೋಷಣೆ ರಿಸಲ್ಟ್ ಇದೆ. ಅದಾದ ನಂತರ ರೀಶಫಲ್ಲು ಅಥವಾ ಇನ್ನೇನೇ ವಿಚಾರ ಇದ್ದರೂ CM DCM ಅಂದರೆ ಮುಖ್ಯಮಂತ್ರಿಗಳು ಪಕ್ಷ ಸರಿ ರೀ. 2 ವರ್ಷ ಭಾಳಷ್ಟು ಜನ 136 ಜನನೂ ಮಂತ್ರಿ ಆಗಬೇಕು ಅಂತಿದ್ದಾರೆ. 138 ಜನನೂ, ಅದರಲ್ಲಿ 34 ಜನ ಆಗವ್ರೆ. ಇನ್ನೊಂದಷ್ಟು ಜನ ಆಸೆ ಇರೋರಿಗೆ ಏನಾದ್ರು ಪಕ್ಷ ಮಾಡಬೇಕಲ್ಲ ಆಲ್ಟರ್ನೇಟಿವ್. ಈಗ ಪಂಚಾಯತಿಲಿ 10 ತಿಂಗಳು ಕೊಡ್ತೀವಿ, ಕೊನೆ ಪಕ್ಷ ಸರ್ಕಾರದಲ್ಲಿ 2 ವರ್ಷಕ್ಕೆ ಕೇಳೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೌದಲ್ವೇನ್ರಿ? 34 ಜನಕ್ಕೆ ಯಾರನ್ನಾರಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ. 34 ಜನದಲ್ಲಿ 10 ಜನ ತೆಗಿತಾರೋ, 33 ಜನನೂ ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು. ಇವತ್ತು ಈಗ ನಾಳೆ ಮೀಟಿಂಗ್ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದೂ ಇಲ್ಲ. ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನಥಿಂಗ್ ಅದೇನು ಸಮಾಧಾನ ಪ್ರಶ್ನೆ ಇನ್ನೊಂದಿಲ್ಲ. ಎಲ್ಲ ಸಮಾಧಾನ ಪಕ್ಷದ ತೀರ್ಮಾನ. ಮುಖ್ಯಮಂತ್ರಿಯವರು ಪಕ್ಷ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಬದ್ಧ. ಅದು ವಿಚಾರ ನಮಗೇನು ಗೊತ್ತಿಲ್ಲಪ್ಪ. ಏನು ಆ ಥರ ಏನು ನನಗೆ ಕಂಡಿಲ್ಲಪ್ಪ. ನನಗೆ ಮೊನ್ನೆನೂ ಸಿಕ್ಕಿದ್ರು ಆ ಥರ ಇಲ್ಲ, ಚಾನ್ಸ್ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.